ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಶಾಸ್ತ್ರಿಗಳೇ ಮೃತ್ಯುಂಜಯ ಮಂತ್ರ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ರಿ. ಈಗ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಹರ್ಷಿಣಿ ಅಂತ ಮೈಸೂರಿನಿಂದ, ಇವರ ಜನ್ಮ ದಿನಾಂಕ 16ನೇ ತಾರೀಕು 3ನೇ ತಿಂಗಳು 2008 ಸಂಜೆ 6:20. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಏನು ಹೆಸರು? ಹರ್ಷಿಣಿ. ಅಶ್ವಿನಿ ಅನ್ಕೊಂಡ್ಬಿಟ್ಟೆ. ಹರ್ಷಿಣಿ. ಅಶ್ವಿನಿ ನಕ್ಷತ್ರ ಬಗ್ಗೆ ಹೇಳಿದ್ನಲ್ಲ. ಅಲ್ಲ ಅಶ್ವಿನಿ ಅಂತ. ಹರ್ಷಿಣಿ ಏನಂತೆ? ಆರೋಗ್ಯ ವಿದ್ಯೆ. ಹರ್ಷಿಣಿಯವರ ಪ್ರಶ್ನೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥದಲ್ಲಿ ಗುರುವಿದ್ದಾನೆ. ತುಂಬ ಒಳ್ಳೆಯದಿದು. 4ನೇ ಮನೆಯಲ್ಲಿ ಗುರು ಇದ್ದರೆ ಒಳ್ಳೆಯ ವಿದ್ಯಾ ಸಂಪಾದನೆ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಮತ್ತು ಶಶಿಮಂಗಳ ಯೋಗ ಇದೆ, ಅದು ದಶಮದಲ್ಲಿ ತುಂಬ ಒಳ್ಳೆಯದು. ಅದಕ್ಕೆ ಗುರುದೃಷ್ಟಿ ಇರತಕ್ಕಂಥದ್ದು. ಇದು ಒಂದು ವಿಶಿಷ್ಟವಾದ ಒಂದು ಯೋಗ ಕೊಡ್ತಕ್ಕಂಥದ್ದಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ, ಚೆನ್ನಾಗಿ ಓದಿ, ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಪಟ್ಟರೆ IPS ಆಫೀಸರ್ ಆಗಬಹುದು, ಅಥವಾ ಒಳ್ಳೆ ಲಾಯರ್ ಆಗಬಹುದು, ಒಳ್ಳೆ ಕ್ರಿಮಿನಲ್ ಲಾಯರ್ ಆಗಬಹುದು. ಕುಜನ ದೃಷ್ಟಿ ಚೆನ್ನಾಗಿರೋದ್ರಿಂದಾಗಿ ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಆ ರೀತಿ ಪ್ರಯತ್ನ ಮಾಡಿ, ಅನುಕೂಲ ಚೆನ್ನಾಗಿದೆ. ಈಗ ತಮಗೆ ಚಂದ್ರನ ಕಾಲವೇ ನಡೀತಾ ಇದೆ. ಶನಿ ದಶೆಯಲ್ಲಿ ಚಂದ್ರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ಶನಿವಾರ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆಂಜನೇಯನ ಅನುಗ್ರಹವಾದರೆ ಶನೈಶ್ಚರ ಅಷ್ಟು ಬಾಧಿಸೋದಿಲ್ಲ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ರಂಜಿತಾ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 7ನೇ ತಾರೀಕು 4ನೇ ತಿಂಗಳು 1998 ಬೆಳಗ್ಗೆ 5:30. ಮದುವೆ ಯಾವಾಗ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರಂಜಿತಾ ಅವರ ಪ್ರಶ್ನೆ, ಅವರ ವಿವಾಹ ಯಾವಾಗ ಆಗುತ್ತೆ ಅಂತ ಕೇಳಿದಾರಲ್ವ, ವಿವಾಹ ಪ್ರಶ್ನೆ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಲಗ್ನದಲ್ಲೇ ಇದ್ದಾನೆ, ನೀಚನಾಗಿದ್ದಾನೆ ಅಂತ ಅರ್ಥ. ಹೀಗಾಗಿ ಬುಧನಿಗೆ ಒಂದು ಗ್ರಹ ಶಾಂತಿ ಬೇಕು. ಮತ್ತು ಶನಿ ದೃಷ್ಟಿ ಇದೆ ಸಪ್ತಮಕ್ಕೆ. ಇದು ಸ್ವಲ್ಪ ಶನಿ ದೃಷ್ಟಿ ಇದ್ದಾಗ, ಶನಿ ನವಮದಲ್ಲಿದ್ದಾಗ, ಶನಿ ಸಪ್ತಮದಲ್ಲಿದ್ದಾಗ ವಿವಾಹ ಸ್ವಲ್ಪ ವಿಳಂಬ ಆಗುತ್ತೆ, ಸ್ವಲ್ಪ ಕಷ್ಟ ಮಾಡಿಬಿಡ್ತಾನೆ. ಹೀಗಾಗಿ ಶನಿ ಬುಧ 2 ಗ್ರಹ ಶಾಂತಿ ಬೇಕು. ಇದರ ನಂತರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ನೋಡಿ, 2000 ಈಗ ವಸ್ತುತಃ ಅಕ್ಟೋಬರ್ ಒಳಗೆ ಅವಕಾಶ ಖಂಡಿತ ಇದೆ. ಹೀಗಾಗಿ 2 ಗ್ರಹ ಶಾಂತಿ ಮಾಡಿಸಿ, ನಿಮಗೆ ಶೀಘ್ರದಲ್ಲಿ ಅನುಕೂಲ ಆಗುವ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ, ಆ ಭಗವಂತ ನಿಮಗೆ ಅನುಗ್ರಹ ಮಾಡಲಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ರವೀಂದ್ರ ಅಂತ ಉಡುಪಿಯಿಂದ, ಇವರ ಜನ್ಮ ದಿನಾಂಕ 25ನೇ ತಾರೀಕು 12ನೇ ತಿಂಗಳು 1983 ಬೆಳಗ್ಗೆ 9:45. ಹೋಟೆಲ್ ನಡೆಸುತ್ತಿದ್ದೇನೆ, ಹೆಚ್ಚಿನ ಲಾಭ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರವೀಂದ್ರ ಅವರ ಪ್ರಶ್ನೆ, ಹೋಟೆಲ್ ಮಾಡ್ತಾ ಇದ್ದಾರೆ, ಬಟ್ ಲಾಭ ಇಲ್ಲ. ನೋಡೋಣ, ಜಾತಕ ನೋಡೋಣ. ನೋಡಿ, ಈ ಜಾತಕ ಗಮನಿಸಿದ್ರೆ ಇದು ಮಕರ ಲಗ್ನ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಶನೈಶ್ಚರ ಶುಕ್ರ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ನೋಡಿ, ವಸ್ತುತಃ ಈ ಹೋಟೆಲ್ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂದರೆ ಒಂದು ಚಂದ್ರನ ಅನುಗ್ರಹ ತುಂಬ ಚೆನ್ನಾಗಿರಬೇಕು. ಎರಡನೇದಾಗಿ ಗುರುವಿನ ಅನುಕೂಲ ಚೆನ್ನಾಗಿರಬೇಕು. ಇವರಿಬ್ಬರು ಚೆನ್ನಾಗಿದ್ದರೆ ಹೋಟೆಲ್ ತುಂಬ ಚೆನ್ನಾಗಾಗುತ್ತೆ. ಅಥವಾ ಕುಜ, ಯಾಕೆಂದರೆ ಅವನು ಅಗ್ನಿಕಾರಕ, ಹೀಗಾಗಿ ಆಗುತ್ತೆ. ಇದಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಹೀಗಾಗಿ ನೀವು ಪಾಪ ಹೋಟೆಲ್ ಮಾಡಿದ್ದೀರಾ, ಆದರೆ ಲಾಭ ಬರಲ್ಲ. ಕಾರಣ ಏನಂದರೆ ಅಷ್ಟಮದಲ್ಲಿದ್ದಾನೆ ಚಂದ್ರ, ಇದು ಕಾರಣ. ನಿಮ್ಮ ಜಾತಕದಲ್ಲಿ ಬಲ ಏನಪ್ಪ ಅಂದರೆ ಶುಕ್ರ ಹಾಗೂ ಶನೈಶ್ಚರರು ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಶುಕ್ರ ಶನೈಶ್ಚರರಿಗೆ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಶನೈಶ್ಚರನಿಗೆ ಈ ಕಬ್ಬಿಣ, ಸಿಮೆಂಟು, ನೀವು ತದ್ವಿರುದ್ಧವಾಗಿ ಇರಬೇಕು. ಅದು ಮೃದು ಆಹಾರ, ಈ ನೀವು ಕಬ್ಬಿಣಕ್ಕೆ ಬರಬೇಕಾಗುತ್ತೆ. ಈ ಕ್ಷೇತ್ರ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಶುಕ್ರನೂ ಚೆನ್ನಾಗಿರೋದ್ರಿಂದ ಹಾಲು, ಹೈನು ಅಥವಾ ಪುಷ್ಪ, ಹೂವು, ಹಣ್ಣು, ಈ ಕಾಸ್ಟ್ಯೂಮ್ಗೆ ಸಂಬಂಧಿಸಿದ ಹಾಗೆ ವಸ್ತ್ರ, ಈ ಕ್ಷೇತ್ರಗಳು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ನಿಮ್ಮ ಜಾತಕ ಹೇಳ್ತಾ ಇದೆ. ಹೀಗಾಗಿ ಆ ಕ್ಷೇತ್ರಗಳಲ್ಲಿ ಮುಂದುವರೆದ್ರೆ ಬಹಳ ಒಳ್ಳೆಯದು. ಈಗ ನಿಮಗೆ ಗುರುಕಾಲ ನಡೀತಾ ಇದೆ, ರಾಹುವಿನಲ್ಲಿ ಗುರು ನಡೀತಾ ಇದೆ. ಹೀಗಾಗಿ ಗುರು ವ್ಯಯದಲ್ಲಿದ್ದಾನೆ, ಲಾಸ್. ವ್ಯಯಾಧಿಪತಿ ವ್ಯಯದಲ್ಲಿದ್ದಾನೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ, ಅಥವಾ ಇನ್ನೊಂದು ಸ್ವಲ್ಪ ತಂದು ಸುರಿಯೋದೇ ಆಗುತ್ತೆ ವಿನಃ ಲಾಭ ಇಲ್ಲ. ಹೀಗಾಗಿದೆ ಪರಿಸ್ಥಿತಿ. ಹೀಗಾಗಿ ನೋಡಿ, ಈ ನಿಮ್ಮ ಹೋಟೆಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂತಂದರೆ
ಈ ಹಾಲು ಹೈನು ನೀವು ಹಾಲು ಸಪ್ಲೈ ಮಾಡೋದು, ಡೈರಿ ಪ್ರಾಡಕ್ಟ್ ರಿಲೇಟೆಡ್ನ ನೀವು ಹೋಟೆಲಿಗೆ ಸಪ್ಲೈ ಮಾಡೋದು, ಹೀಗೆ ಮಾಡೋ ಪ್ರಯತ್ನ ಮಾಡಿ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಅದು ತುಂಬ ಅನುಕೂಲ ಆಗುತ್ತೆ ಖಂಡಿತ. 2025 ನಂತರದಲ್ಲಿ ಅನುಕೂಲ ಇದೆ, ಒಳ್ಳೆಯ ಕಾಲ ಬರ್ತದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಮೋಹಿತ್ ಅಂತ ತಾಳಿಕೋಟೆಯಿಂದ. ಇವರ ಜನ್ಮ ದಿನಾಂಕ 21ನೇ ತಾರೀಕು 11ನೇ ತಿಂಗಳು 2009 ಸಂಜೆ 5:45. ಶಿಕ್ಷಣ ಮತ್ತು ಏನಾದರೂ ದೋಷ ಇದೆಯಾ, ಹಾಗೆ ಅದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮೋಹಿತ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗಿದೆ. ಏನಾದ್ರು ತೊಡಕಿದೆಯಾ ಅಂತ ಕೇಳಿದ್ದಾರೆ. ಅದಕ್ಕೇನು ಪರಿಹಾರ ನೋಡೋಣ. ತಮ್ಮ ಜಾತಕ ನೋಡೋದಾದರೆ ನಿಮ್ಮದು ವೃಷಭ ಲಗ್ನದಿಂದ ನೋಡಿ, ವಿದ್ಯಾಸ್ಥಾನ ಅಂದರೆ ಪಂಚಮ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಪಂಚಮಾಧಿಪತಿಯ ಅನುಕೂಲ ಬೇಕು. ಪಂಚಮಾಧಿಪತಿ ಇಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ಮತ್ತು ಮೌಢ್ಯನಾಗಿದ್ದಾನೆ. ಇದು ತೊಂದರೆ. ಮತ್ತು ಪಂಚಮದಲ್ಲಿ ಶನಿ ಇರತಕ್ಕಂಥದ್ದು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯನ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಸ್ವಲ್ಪ ಜೇನು ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿ, ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ತಪ್ಪದೇ ಈ ಬುದ್ಧಿಬಲಕ್ಕೆ ವಿಶಿಷ್ಟವಾದ ಒಂದು ಮಂತ್ರ ಇದೆ ಅಮ್ಮನವ್ರದ್ದು. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಪ್ರತಿ ದಿವಸ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಆಂಜನೇಯನ ಪ್ರಾರ್ಥನೆ, ಈ ಬುದ್ಧಿ ಮಂತ್ರ ಇವೆರಡು ನಿಮಗೆ ಸಹಾಯ ಆಗುತ್ತೆ, ಮುಂದೆ ಓದಲಿಕ್ಕೆ ಸಹಕಾರ ಆಗ್ತಾ ಹೋಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ವೀಕ್ಷಕರು ಕಳಿಸ್ಕೊಟ್ಟಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.